ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಮತ್ತು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೂ ಒಂದು ಸ್ಫೂರ್ತಿ ಸಿಗುತ್ತೆ. ಸೊ ನನಗೂ ನೆಕ್ಸ್ಟ್ ವ್ಲಾಗ್ ಮಾಡೋದಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಾಂದರೆ ನನಗೆ ಯಾವ ಇಂಟ್ರೆಸ್ಟ್ ಇರೋಲ್ಲ. ಸೊ ಆ ರೀಸನ್ಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ಸ್ ಮಾಡಿ. ಮತ್ತು ನಿಮ್ಗೇನಾದರೂ ಅನಿಸಿಕೆ ಏನಾದರೂ ಇದ್ದರೆ ಸೊ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನು ಇವತ್ತು ವಿಡಿಯೋ ಏನು ರೀಸನ್ಗೋಸ್ಕರ ಮಾಡ್ತಾಯಿದ್ದೀನಿ ಅಂತಂದರೆ, ಇವತ್ತು ನಾವು ಫ್ಯಾಮಿಲಿ ಎಲ್ಲರೂ ಸೇರಿ ಟೆಂಪಲ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಟೆಂಪಲ್ ಯಾವುದಪ್ಪ ಅಂತಂದರೆ ಶ್ರೀ ಮಾದೇಶ್ವರ ಸ್ವಾಮಿ ಬೆಟ್ಟ. ಸೊ ಹೋಗ್ತಾ ಇರೋ ರೀಸನ್ ಏನಪ್ಪ ಅಂತಂದರೆ, ನಮ್ಮ ಅತ್ತೆ ಮಗಳು ಮತ್ತು ನಮ್ಮ ಅಕ್ಕ ಅವರು ಇಬ್ಬರು ಚಿನ್ನದ ತೇರು ಎಳಿಸ್ಬೇಕು ಅಂದ್ಕೊಂಡಿದ್ದಾರೆ. ಸೊ ಆ ರೀಸನ್ಗೋಸ್ಕರ ಹೋಗ್ತಾ ಇದ್ದೀವಿ. ಮತ್ತು ನಾವು ಟೆಂಪಲ್ ಹೋಗ್ತಾ ಇದ್ದೀವಲ್ಲ, ಸೊ ನಾಳೆ ಸಂಡೇ ಇರೋದ್ರಿಂದ ಮಕ್ಕಳಿಗೆಲ್ಲ ಲೀವ್ ಇರುತ್ತೆ. ಸೊ ನಾಳೆ ಟೆಂಪಲ್ ಹೋಗೋ ರೋಡಲ್ಲೇ ನಾವು ತಲಕಾಡು ಮತ್ತು ಗಗನಚುಕ್ಕಿ, ಭರಚುಕ್ಕಿ, ಸೊ ಎಲ್ಲಿ ಹೋಗ್ಬೋದು ಅಂತ ನೋಡಿಕೊಂಡು ಸೊ ಆಮೇಲೆ ನಾವು ಅಲ್ಲಿಗೆ ಹೋಗೋ ಪ್ಲ್ಯಾನಿಂಗ್ ಮಾಡ್ಕೊತೀವಿ. ಸೊ ಹೋಗೋದನ್ನು ನಾನು ವೀಡಿಯೋಸ್ ಮಾಡ್ಕೊಂಡಿರ್ತೀನಿ. ಸೊ ನಾನು ನಿಮಗೆ ಮುಂದೆ ಅಪ್ಲೋಡ್ ಮಾಡಿರ್ತೀನಿ, ನೋಡ್ಬೋದು. ಸೊ ಯಾರಿಗಾದ್ರೂ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ರೆ ಸೊ ಕಮೆಂಟ್ ಮಾಡ್ಬೋದು. ಫ್ರೆಂಡ್ಸ್, ಇವತ್ತು ಫೇಶಿಯಲ್ ಮಾಡ್ಕೊಂಡಿದ್ದೀನಿ. ಸೊ ಫೇಶಿಯಲ್ ಹೇಗಿದೆಯೋ ಏನಿದೆಯೋ ಗೊತ್ತಿಲ್ಲ. ಸೊ ಅರ್ಜೆಂಟಿಗೆ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ನಾನು ಹೊರಟಿದ್ದೀನಿ ಇವಾಗ. ಸೊ ಟೈಮ್ ಬಂದು 7 o'clock ಆಗ್ತಾಯಿದೆ. ಸೊ ನಾವು ಒಂದು ಸ್ವಲ್ಪ ಗಾಡಿಗೆ ನಾವು ಏನೋ ಆಯಿಲ್ ಚೇಂಜ್ ಮಾಡಿಸ್ಬೇಕಂತ ಹೇಳ್ತಿದ್ರು. ಸೊ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ನಾನು ಹೋಗ್ತಾ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ನನ್ನ ವೀಡಿಯೋಸ್ನ ತಪ್ಪದೆ ನೋಡ್ತಾ ಇರಿ. ಫ್ರೆಂಡ್ಸ್, ನಾವು ನೈಟೇ ಬಂದ್ವಿ. ಈಗ ಟೈಮ್ ಬಂದು 3:30 ಆಗ್ತಾಯಿದೆ. ನಾವಿವಾಗ ಎಲ್ಲ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಟಿಫನ್ ಎಲ್ಲ ಮಾಡಿಕೊಂಡು, ಅಂದರೆ ನಾವು ಮಸಾಲೆ ಎಲ್ಲ ನಾವು ನೈಟೇ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಮಾರ್ನಿಂಗ್ ಎದ್ದು ಬೇಗ ಬೇಗ ಅಡುಗೆ ಮಾಡ್ಕೊಂಡು ಹೊರಟು ಬಿಡೋದ ಅಂದ್ಕೊಂಡು. ಸೊ ಪಲಾವ್ನ ಒಂದು 20 ಜನಕ್ಕೆ ಅಂತ ಹೇಳಿ ನಾನೇ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕವರು, ತಂಗಿಯವರು ಎಲ್ಲರೂ ಎದ್ದು ಬಂದು ಇವಾಗ ಎಲ್ಲ ಕೆಲಸ ಮನೆಯಲ್ಲಿ ದೀಪ ಹಚ್ಚಿ ಹೋಗ್ಬೇಕಲ್ಲ ಅಂತ ಹೇಳಿ ನನ್ನ ತಂಗಿ ಸ್ನಾನ ಮಾಡ್ಕೊಂಡು ದೀಪ ಹಚ್ತಾ ಇದ್ದಾಳೆ. ನಾವು ಯಾರು ಸ್ನಾನ ಮಾಡ್ಕೊತಾ ಇಲ್ಲ, ಯಾಕಂದರೆ ತಲಕಾಡಲ್ಲಿ ಹೋಗಿ ಆಟ ಆಡ್ತೀವಲ್ಲ, ಸೊ ಸರಿ ಹೋಗುತ್ತೆ ಅಂತ ಹೇಳಿ. ನಮ್ಮಪ್ಪ ನಮ್ಮಮ್ಮ ಇಬ್ಬರು 3:30 4 o'clockಗೆಲ್ಲ ಎದ್ದು ಬಿಡ್ತಾರೆ. ಹಸು ಎಲ್ಲ ಹೊರಗಡೆ ಕಟ್ಟಾಕಿ ಸಗಣಿ ಎಲ್ಲ ತೆಗೆದು ಕಸ ಗುಡಿಸ್ಬೇಕು ಮತ್ತು ಹಾಲು ಕರಿಬೇಕು. ಸೊ ಅವ್ರು ಬೇಗನೆ ಎದ್ದಿರ್ತಾರೆ, ಅವ್ರು ಯಾವಾಗಲೂ ಅಷ್ಟೇ. ಮತ್ತು ನಾವು ಹೊರಡೋಷ್ಟರಲ್ಲಿ 6:30 ಆಯಿತು. ನಮ್ಮ ದೊಡ್ಡತ್ತೆಯವ್ರ ಮಗಳು ಮತ್ತು ನಮ್ಮ ದೊಡ್ಡತ್ತೆಯವರು ಎಲ್ಲರೂ ಪಿಕಪ್ ಮಾಡಿಕೊಂಡು ನಾವು ಹೊರಡೋಷ್ಟರಲ್ಲಿ 8 o'clock ಆಗಿಬಿಟ್ಟಿತ್ತು. ಸೊ ನಾವು 9 o'clockಗೆಲ್ಲ ನಾವು ತಲಕಾಡು ರೀಚ್ ಆದ್ವಿ. ಗೇಟ್ ಓಪನ್ ಮಾಡೋದೇ 9 o'clock ಅಂತ ಹೇಳಿದ್ರು. 9:15 ಓಪನ್ ಮಾಡಿದರು. ನಂತರ ಎಲ್ಲರೂ ಒಳಗಡೆ ಬಂದು ಟಿಫನ್ ಮಾಡ್ಕೊಂಡು ಸರಿ ನೀರಿಗೆ ಇಳಿಯೋದ ಅಂತ ಹೇಳಿ ನಂಚ್ಕೊಳ್ಳಿಕ್ಕೆ ಏನಾದರೂ ಬೇಕಲ್ಲ ಅಂತ ಹೇಳಿ ಬಜ್ಜಿ ಹಾಕ್ಕೊಂಡ್ವಿ. ಬಜ್ಜಿ ಎಲ್ಲ ಹಾಕ್ಕೊಂಡು ತಿಂದು ಆ ಮಕ್ಕಳುಗಳೆಲ್ಲ ಆಟ ಆಡ್ಕೊತಾಯಿದ್ರು. ಟಿಫನ್ ಎಲ್ಲ ಮಾಡಿಕೊಂಡು ಆಮೇಲೆ ನೀರಿಗೆ ಇಳಿದ್ವಿ. ನೀರಲ್ಲಿ ಇಳಿದು ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು, ಸೊ ಇನ್ನು ಮಾದೇಶ್ವರ ಬೆಟ್ಟಕ್ಕೆ ಹೋದರೆ ಇನ್ನಲ್ಲಿ ಟೆಂಪಲ್ನಲ್ಲಿ ಸ್ನಾನ ಮಾಡೋಕ್ಕಾಗಲ್ವಲ್ಲ, ಸೊ ಮತ್ತೆ ಹೋಗಿ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ನಾವು ಒಂದೇ ಸರಿ ಇಲ್ಲೇ ಆಟ ಆಡ್ಕೊಂಡು ಹೋಗ್ಬಿಡೋದೆ. ಆಟ ಆಡಿಕೊಂಡು ಮತ್ತು ಇಲ್ಲೇ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗ್ಬಿಟ್ರೆ ಸರಿಯಾಗಿಬಿಡುತ್ತೆ ಅಂದ್ಕೊಂಡ್ವಿ. ನಾವು ಬರೀ ಸ್ನಾನ ಮಾತ್ರ ಇಲ್ಲಿ ಮಾಡ್ಕೊಂಡ್ವಿ. ಅಲ್ಲಿ ಮತ್ತೆ ರೂಮ್ ಮಾಡಿಕೊಂಡು ಅಲ್ಲಿ ರೂಮಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಂತರ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹೋಗಿ ಚಿನ್ನದ ತೇರು ಎಳಿಸ್ಬಿಟ್ಟು ಬಂದುಬಿಡೋದು. ಮತ್ತು ಮಾರ್ನಿಂಗ್ ಎದ್ದು ನಾವು ದೇವ್ರ ದರ್ಶನ ಮಾಡೋದ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ನಮಗೆ ಅಲ್ಲಿ ಟೈಮ್ ಸರಿ ಹೋಗ್ಬಿಡ್ತು. ಸೊ ನಾವುಗಳಂತೂ ಎಲ್ಲ ನೀರಲ್ಲೆಲ್ಲ ಮುಳುಗಿ ಒಬ್ರನ್ನೊಬ್ರು ನೀರೊಳಗಡೆ ತಳ್ಳಿ ಆಟ ಆಡಿಕೊಂಡು ಚೆನ್ನಾಗಿತ್ತು. ಫ್ಯಾಮಿಲಿ ಫುಲ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಇನ್ನೂ ತುಂಬ ಜನ ಇದ್ದಾರೆ ಫ್ಯಾಮಿಲಿನಲ್ಲಿ. ಕೆಲವೊಬ್ಬರು ಅವ್ರವ್ರ ಪರ್ಸ್ನಲ್ ರೀಸನ್ಸಿಂದ ಬರೋಕ್ಕಾಗಲಿಲ್ಲ. ಸೊ ಬಂದಷ್ಟು ಜನ ಮಾತ್ರ ನಾವು ಹೋಗಿದ್ದಿದ್ದು. ನಾವು ಕಾರ್ನಲ್ಲಿ ಹೋಗಿದ್ದಿದ್ರು ನಮಗೆ ಇಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರಲಿಲ್ಲ. ನಾವು ನಮ್ಮ ಟೆಂಪೋದಲ್ಲೇ ಹೋಗಿದ್ದಿದ್ದು. ಟೆಂಪೋದಲ್ಲೇ ನಾವು 2 ಫ್ಲೋರ್ ಮಾಡ್ಕೊಂಡಿದ್ವಿ. ಮೇಲ್ಗಡೆ ಮಕ್ಕಳುಗಳು, ಕೆಳಗಡೆ ದೊಡ್ಡವರು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಿದ್ದು.
ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದೊಂದೇ ಖುಷಿ ನಮಗೆ, ಎಲ್ರಿಗೂ ಖುಷಿ ಆಯಿತು ಎಂಜಾಯ್ ಮಾಡಿದ್ದು. ಸೊ ಎಲ್ಲರೂ ತಲಕಾಡಿಂದ ಹೊರಟಿದ್ದೀವಿ, ದೇವಸ್ಥಾನದ ಕಡೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಆನ್ ದ ವೇ ಎಲ್ಲಾದರೂ ಕಾಫಿ ಟೀ ಮಾಡ್ಕೊಂಡು ಕುಡ್ಕೊಂಡು ಹೊರಡೋದ ಅಂತ ಹೇಳಿ, ಮುಂದೆ ಹಾಲು ತೊಗೊಳ್ಳೋದ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಸೊ ಮುಂದೆ ಹನೂರ್ ಹತ್ರ ನಿಲ್ಸೋದ ಅಂತ ಹೇಳಿದ್ರೆ ನಿಲ್ಸ್ಕೊಂಡು ಅಲ್ಲೇ ಹಾಲೆಲ್ಲ ತೊಗೊಂಡ್ವಿ. ಮತ್ತು ಮುಂದೆಗಡೆ ಹೋಗಿ ಕಾಫಿ ಟೀ ಮಾಡ್ಕೊಳ್ಳೋದ ಅಂತ ಅಂದ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ಹೊರಟು ನಾವು ಕಾಫಿ ಟೀ ಎಲ್ಲ ಮಾಡ್ಕೊಂಡು ಕುಡಿದು ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ತಾಳ್ಬೆಟ್ಟದ ಹತ್ರ ನಿಲ್ಲಿಸಿ ತಾಳ್ಬೆಟ್ಟದಲ್ಲಿ ಪೂಜೆಯನ್ನು ಮಾಡಿಕೊಂಡು ನಂತರ ಎಲ್ಲರೂ ಹೊರಟ್ವಿ. ಮಕ್ಕಳುಗಳೆಲ್ಲ ಮಾದಪ್ಪನ ಜೈಕಾರ ಹಾಕ್ಕೊಂಡು ಆಟ ಆಡ್ಕೊಂಡಿದ್ರು. ಸೊ ಅವ್ರ ಜೊತೆಗೆ ನಾವು ಜೈಕಾರ ಹಾಕ್ಕೊಂಡು ಮೇಲ್ಗಡೆ ಹತ್ತಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೋಡ್ತಾ ಇರ್ಬೋದು ಮಕ್ಕಳುಗಳಿಗೆ ಮಾದಪ್ಪ ಅನ್ನೋದ್ಬಿಟ್ಟು ಬೇರೆ ಇನ್ನೇನು ಬರಲ್ಲ. ಸೊ ನಮ್ಮ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಇರೋದ್ರಿಂದ ಮಕ್ಕಳಿಗೆ ಯಾವ್ದು ಈಸಿ ಇರುತ್ತೋ ವರ್ಡ್ಸು ಅದಷ್ಟೇ ಹೇಳೋದು. ಸೊ ನೋಡ್ತಾ ಇರ್ಬೋದು ನಮ್ಮ ಮಕ್ಕಳುಗಳೆಲ್ಲರೂ ಒಂಥರ ಕ್ಯೂಟಾಗಿ ಹೇಳ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಸೊ ಪ್ರತಿಯೊಂದು ಟರ್ನಿಂಗಲ್ಲೂ ಜೈಕಾರ ಹಾಕ್ಕೊಂಡು ಆ ಥರ ಹೋಗ್ತಾಯಿದ್ವಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಬೆಟ್ಟಕ್ಕೆ ಬರುವಂಥ ವೆಹಿಕಲ್ಸು ಪೂರ್ತಿಯಾಗಿ ಫಸ್ಟೇ ಗಾಡಿ ಎಲ್ಲ ಚೆಕ್ ಮಾಡಿಕೊಂಡು ಆನಂತರನೇ ಬರಬೇಕು. ಯಾಕಂದರೆ ಬೆಟ್ಟ ಹತ್ತುವಾಗ ಮತ್ತು ಇಳಿಯುವಾಗ ತುಂಬ ಗಾಡಿಗಳು ಕೆಟ್ಟೋಗಿರ್ತವೆ. ಸೊ ಸರಿಯಾಗಿ ಬ್ರೇಕ್ ಹೊಡಿಯೋಕ್ಕಾಗಲ್ಲ, ಮತ್ತು ಬ್ರೇಕ್ ಅದು ಹಿಡ್ದಿಲ್ಲ ಅಂದರೆ ತುಂಬ ಕಷ್ಟ. ಸೊ ಮತ್ತು ಟಯರ್ಗಳು ಪ್ರಾಬ್ಲಮ್ ಆಗೋದು ಆ ಥರ ಏನಾದರೂ ಒಂದೊಂದು ಆಗ್ತಾ ಇರುತ್ತೆ. ಮತ್ತು ಮಾದಪ್ಪನ ದರ್ಶನ ಮಾಡೋರು ಮಾದಪ್ಪನ ದರ್ಶನ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗಬಾರ್ದು, ಮತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋರು ಮಾದಪ್ಪನ ದರ್ಶನ ಮಾಡಬಾರ್ದು. ಸೊ ಆ ಥರ ಏನಾದರೂ ಆಯಿತು ಅಂದರೆ ಒಂದು ಸ್ವಲ್ಪ ಹಂಗೆ ಹಿಂಗೆ ಆಗುತ್ತೆ. ಸೊ ಆ ಥರ ಮಾಡಬಾರ್ದು. ಆ ರೀಸನ್ಗೋಸ್ಕರ ಸೊ ಯಾವುದಕ್ಕೂ ಫಸ್ಟಾಗಿಯೇ ಗಾಡಿನ ಚೆಕ್ ಮಾಡಿಕೊಂಡು ಆನಂತರ ಬರೋದು ಬೆಟರು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ನಾವು 7 ಬೆಟ್ಟ ಹತ್ತಿ 7 ಬೆಟ್ಟ ಇಳಿಬೇಕು, ಆಮೇಲೆ ನಮಗೆ ದೇವರು ಕಾಣೋದು. ಸೊ 77 ಮಲೆಯ ಒಡೆಯ ಮುದ್ದು ಮಾದಪ್ಪ ಅಂತ ಕೇಳಿರ್ತೀರ ನೀವು. ಸೊ ಇಲ್ಲಿ 77 ಬೆಟ್ಟಗಳಿದ್ದಾವೆ. ಸೊ 7 ಬೆಟ್ಟ ಹತ್ತಿ 7 ಬೆಟ್ಟ ಇಳಿದು ಆಮೇಲೆ ನಾವು ಮಾದಪ್ಪನ ದರ್ಶನ ಮಾಡೋಕ್ಕಾಗೋದು. ಸೊ ನೋಡ್ತಾ ಇರ್ಬೋದು. ನಾವು ಬೆಟ್ಟದ ಹತ್ರ ಹೋಗಿ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿ ರೂಮ್ಸ್ ಸಿಗುತ್ತಂತೆ. ಅಲ್ಲಿ ಟೋಕನ್ ತೊಗೊಂಡು ನಂತರ ನಾವು ರೂಮಿಗೆ ಹೊರಡೋದು. ರೂಮಿಗೆ ಹೋಗಿ ಎಲ್ಲರೂ ಫ್ರೆಶ್ ಅಪ್ ಆಗಿ ನಂತರ ನಾವು ದೇವಸ್ಥಾನದ ಕಡೆ ಹೊರಡ್ತೀವಿ. ಯಾಕಂದರೆ ಚಿನ್ನದ ತೇರು ಎಳೆಸುವಂಥವ್ರು 6 o'clockಗೆಲ್ಲ ಅಲ್ಲಿ ಇರಬೇಕಂತೆ. ಅಲ್ಲಿ ದೇವಸ್ಥಾನದಿಂದ
ಕಳಸ ಮತ್ತು ಗದೆ ಎರಡೂ ಕೊಡ್ತಾರೆ. ಸೊ ಗಂಡ ಹೆಂಡ್ತಿಯರಿಬ್ಬರು ಹೋಗಬೇಕಾಗತ್ತೆ. ನಮ್ಮ ಅಕ್ಕ ಮತ್ತು ನಮ್ಮ ಅತ್ತಿಗೆಯವರು ಇಬ್ಬರೂ ಆಫೀಸ್ ಕಡೆಗೆ ಹೋದರು. ಅಲ್ಲಿ ಕಳಸ ಮತ್ತು ಗದೆ ಎರಡೂ ಕೊಡ್ತಾರೆ. ಸೊ ಗಂಡ ಹೆಂಡ್ತಿಯರಿಬ್ಬರು ಹೋಗಿ ಇಸ್ಕೊಂಡು ಬರಬೇಕು. ನಾವು ಬಂದಿದ್ದ ಟೈಮಿಗೆ ಸರಿಯಾಗಿ ಲೈಟಿಂಗ್ಸ್ ಆನ್ ಆಯಿತು. ಸೊ ನೋಡ್ತಾ ಇರ್ಬೋದು, ನಮ್ಮ ತಂಗಿಯವರು ಫ್ಯಾಮಿಲಿ ಎಲ್ಲರೂ ಇನ್ನೂ ಕೆಲವೊಬ್ಬರು ರೂಮಲ್ಲೇ ಇದ್ದರು. ಸೊ ಅವರೆಲ್ಲ ಬರಬೇಕಿತ್ತು. ಸೊ ನಾವಿಲ್ಲೇ ಟೆಂಪಲ್ ಹತ್ರ ವೆಯ್ಟ್ ಮಾಡ್ತಾಯಿದ್ವಿ. ಸೊ ನೋಡ್ತಾ ಇರ್ಬೋದು, ಇವತ್ತು ಸಂಡೇ ಇರೋದ್ರಿಂದ ತುಂಬ ರಶ್ ಇದೆ. ಚಿನ್ನದ ತೇರು ಇಳಿಸೋಕ್ಕೆ ಅಂತಲೇ ಇಷ್ಟೊಂದು ರಶ್ ಇದೆ. ಸೊ ಮಂಡೇ ನೋಡಿದರೆ ಜನಗಳೇ ಇರಲಿಲ್ಲ. ಸಂಡೇ ಮಾತ್ರ ಅಷ್ಟೊಂದು ಜನ ಇದ್ದರು. ಯಾಕಂದರೆ ಸಂಡೇ ಲೀವ್ ಇರುತ್ತಲ್ಲ, ಸೊ ಹರಕೆಗಳೆಲ್ಲ ತೀರ್ಸೋರಿದ್ದರೆ ಬಂದಿರ್ತಾರಲ್ಲ, ಸೊ ಹಾಗಾಗಿ ಕಾಲಿಡೋಕ್ಕೆ ಜಾಗ ಇರಲಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಸೊ ನೋಡ್ತಾ ಇರ್ಬೋದು ನೀವು, ಚಿನ್ನದ ತೇರು ಎಳಿಸ್ಲಿಕ್ಕೆ ಅಂತ ಹೇಳಿ ಬಂದಿದ್ದು ನಾವು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಇಟ್ಕೊಂಡಿದ್ದಾರಲ್ಲ ಗದೆಗಳು, ಇದು ಚಿನ್ನದ ತೇರು ಎಳೆದಾಗ ಹಿಂದೆಗಡೆ ಹೋಗ್ತಾರೆ ಇವರು. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಮಾದಪ್ಪನವ್ರ ಚಿನ್ನದ ತೇರು. ಸೊ ಹರಕೆ ಮಾಡ್ಕೊಂಡವರು ಎಲ್ಲರೂ ಚಿನ್ನದ ತೇರು ಹಿಂದೆಗಡೆನೇ ಹೋಗ್ತಾರೆ. ಸೊ ಚಿನ್ನದ ತೇರು ಒಂದು ರೌಂಡು ದೇವಸ್ಥಾನದ ಸುತ್ತ ಬರುತ್ತೆ. ಸೊ ಎಲ್ಲರೂ ನಾವು ಚಿನ್ನದ ತೇರಿಂದನೇ ಹೊರಟ್ವಿ. ಫ್ರೆಂಡ್ಸ್, ಚಿನ್ನದ ತೇರೆಲ್ಲ ಎಳೆಸಿದ ನಂತರ ಪ್ರಸಾದಕ್ಕೆ ಅಂತ ಹೇಳಿ ನಾವು ಬಂದ್ವಿ. ಪ್ರಸಾದ ತಿಂದು ನಾವು ಮತ್ತೆ ರೂಮಿಗೆ ಹೊರಟು ನೆಕ್ಸ್ಟ್ ಡೇ ದೇವ್ರ ದರ್ಶನ ಮಾಡಲಿಕ್ಕೆ ಅಂತ ಹೇಳಿ ನಾವು ಬಂದ್ವಿ. ಸೊ ದೇವ್ರ ದರ್ಶನ ಎಲ್ಲ ನಮಗೆ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ನಂತರ ನಾವು ಸಾಲೂರು ಮಠಕ್ಕೆ ಬಂದ್ವಿ. ಈ ಸಾಲೂರು ಮಠ ಮಲೆಮಹದೇಶ್ವರ ಬೆಟ್ಟದಲ್ಲೇ ಇರುತ್ತು. ಬಟ್ ಕೆಲವೊಬ್ಬರಿಗೆ ಇಲ್ಲಿ ಮಠ ಇರೋದೇ ಗೊತ್ತಿಲ್ಲ. ಸೊ ಈ ಮಠದ ಎದುರುಗಡೆನೇ ನೋಡ್ತಾ ಇರ್ಬೋದು, ಇದು ಕೋಡಗಲ್ಲು ಅಂತ. ಇಲ್ಲಿ ಮಹದೇಶ್ವರ ಸ್ವಾಮಿಯವರು ಹುಲಿಯ ಚರ್ಮವನ್ನು ಬಳಸ್ತಾ ಇದ್ದಿದ್ದು ಎಲ್ಲ ಇದೆ. ಮತ್ತು ಇಲ್ಲಿ ಮಲೆಮಹದೇಶ್ವರ ಸ್ವಾಮಿಯವರ ಗುಡ್ಡನ್ನು ಪಡಿತಾ ಇದ್ದಾರೆ. ಮಲೆಮಹದೇಶ್ವರ ಸ್ವಾಮಿಯವರ ಒಕ್ಕಲವರು ಅಂತ ಹೇಳ್ತಾರಲ್ಲ, ಸೊ ಮನೆ ದೇವರು ಅಂತ ಹೇಳ್ತಾರಲ್ಲ, ಅವರು ಏನಾದರೂ ಮನೆಯಲ್ಲಿ ಧೂಪ ಹಾಕಬೇಕು ಅಂತಂದರೆ ಇವ್ರನ್ನ ಕರೆಸಿನೇ ಮನೆಯಲ್ಲಿ ಧೂಪ ಹಾಕಬೇಕು. ಫ್ರೆಂಡ್ಸ್, ನಾವು ಬಂದಿದ್ದ ಕೆಲಸ ಎಲ್ಲ ಚೆನ್ನಾಗಾಗಿದೆ. ಸೊ ನಾವು ಸಾಲೂರು ಮಠದಿಂದ ಈಗ ಹೊರಟಿದ್ದೀವಿ. ನಾವು ಎಲ್ಲರನ್ನೂ ಅವ್ರವ್ರ ಊರಿಗೆ ಡ್ರಾಪ್ ಹಾಕಿ ನಂತರ ನಾವು ಬ್ಯಾಂಗ್ಳೂರಿಗೆ ಹೊರಡ್ತೀವಿ. ಫ್ರೆಂಡ್ಸ್,
ನಮ್ಮ ಮಕ್ಕಳು ನಾವು ಎಲ್ಲರೂ ಮಾದಪ್ಪನಿಗೆ ಜೈಕಾರ ಹಾಕ್ಕೊಂಡು ನಾವು ಬೆಟ್ಟದಿಂದ ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು, ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಮಳೆ ಟೈಮಲ್ಲೆಲ್ಲ ಬರಲಿಕ್ಕಾಗಲ್ಲ ಇಲ್ಲಿ, ಯಾಕಂದರೆ ಗುಡ್ಡ ಎಲ್ಲ ಕುಸಿಯುತ್ತೆ ಮತ್ತು ಮರ ಗಿಡಗಳೆಲ್ಲ ಬೀಳ್ತಾ ಇರತ್ತೆ. ಸೊ ಮಳೆ ಟೈಮ್ನ ನೋಡಿಕೊಂಡು ಬರಬೇಕಾಗತ್ತೆ. ಸೊ ಮೊನ್ನೆ ಎಲ್ಲ ನಾವು 3 ಡೇಸು ಮಳೆ ಎಲ್ಲ ಹಿಡ್ಕೊಂಡಿತ್ತಲ್ಲ, ಸೊ ಅದರಿಂದ ನಾವು ಬರಲಿಕ್ಕಾಗಿರಲಿಲ್ಲ. ಸೊ ಇವಾಗ ಬಂದಿದ್ದು ತುಂಬ ಚೆನ್ನಾಗಿ ದರ್ಶನ ಆಗಿದೆ. ಫ್ರೆಂಡ್ಸ್, ನಾವು ಬೆಟ್ಟದಿಂದ ಅಲ್ಲಿ ಬಂದಾದಮೇಲೆ ಮುಂದೆ ಹನೂರ್ ಹತ್ರ ಕಾಫಿ ಟೀ ಮಾಡ್ಕೊಂಡು ಕುಡಿದು, ಬಜ್ಜಿ ಮಾಡ್ಕೊಂಡು ತಿಂದು, ನಂತರ ಕಾಲುಗಳೆಲ್ಲ ಹಿಡ್ಕೊಂಡಿದ್ಯಲ್ಲ, ಸೊ ಎಲ್ಲರೂ ಒಂದು ಸ್ವಲ್ಪ ಓಡಾಡಿಕೊಂಡು ಆಮೇಲೆ ಮೂವ್ ಆಗದ ಅಂತೇಳಿ ನಿಲ್ಸಿದ್ವಿ. ಟೀ ಕಾಫಿನ ನಮ್ಮ ಮಾವ ಸೂಪರಾಗಿ ಮಾಡ್ತಾರೆ. ಸೊ ಟೀ ಕಾಫಿ ಇನ್ಚಾರ್ಜ್ ಅವ್ರದ್ದೇನೆ. ಇವರು ನಮ್ಮಣ್ಣ ಮತ್ತು ನಮ್ಮಣ್ಣನ ಮಗಳು. ಹಾಯ್ ರಂಜು, ಹೌ ಆರ್ ಯು? ಹಾಯ್ ಗುರುರಾಜ್ ಅವರೇ, ಹೇಗಿದ್ದೀರಾ? ಸೂಪರ್ ಅಂತ ಹೇಳೋ. ಹೇಗಿದ್ದೀರಾ ಗುರುರಾಜ್? ಹಾಯ್ ವಿನೋದ್ ಕುಮಾರ್ ಅವರೇ, ಬಾವ ಅನ್ಸ್ಕೊಂಡವ್ರು ನೀವು ಎಮ್ಮೆನು. ಆಂಟಿ ಹೇಗಿದ್ದೀಯಾ? ಫ್ರೆಂಡ್ಸ್, ನಾವು ಇಲ್ಲಿ ಕಾಫಿ ಟೀ ಎಲ್ಲ ಕುಡಿದು ಬಜ್ಜಿ ಎಲ್ಲ ಮಾಡ್ಕೊಂಡು ತಿಂದು ನಂತರ ನಾವು ಇವ್ರನ್ನೆಲ್ಲ ಡ್ರಾಪ್ ಮಾಡಿ ನಂತರ ನಾವು ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀವಿ. ಬ್ಯಾಂಗ್ಳೂರಿಗೆ ಹೊರಡುವಾಗ ಆನ್ ದ ವೇ ಏನಾದರೂ ಸ್ವಲ್ಪ ತಿನ್ಕೊಂಡು ನಂತರ ನಾವು ಹೊರಡ್ತೀವಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ವೀಡಿಯೋಸ್ನ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ. ಈ ವ್ಲಾಗು ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಸೊ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಬಾಯ್ ಬಾಯ್.